ಅದೆಲ್ಲ ರಾಷ್ಟ್ರ ಮಟ್ಟದ ನಾಯಕರು ಮಾತಾಡ್ಕೊಳ್ತಾರೆ. ನಮ್ಮ ಖರ್ಗೆ ಅವರಿದ್ದಾರೆ ಇಲ್ಲಿ. ಅದು ಇದು ಸ್ಟೇಟ್ ಲೆವೆಲ್ ಆದ್ರೆ ನಾನು ಮಾತಾಡ್ಬೋದು, ರಾಷ್ಟ್ರ ಮಟ್ಟದಲ್ವಾ, ರಾಷ್ಟ್ರ ಮಟ್ಟದ ಮುಖಂಡರು ಮಾತಾಡ್ಬೋದು. ಒಂದ್ ವೇಳೆ ಅಯೋಧ್ಯೆಯಲ್ಲಿ ಭೂಮಿ ಕೊಡಕ್ಕೆ ಅವ್ರೇನಾದ್ರು ಲೇಟ್ ಮಾಡಿದ್ರೆ ಏನಾದ್ರು ಖರೀದಿಗೆ ಏನಾದ್ರು ಪ್ರೊಸೆಸ್ ಒಂದು ಕೊಟ್ಟಿದ್ದೀವಿ, ಕೊಡ್ತಾರೆ, ಅವರು ಕೊಡ್ತಾರೆ. ಎಷ್ಟು ಎಕರೆ ರೆಡಿ ಮಾಡಿಟ್ಟು ಸರ್? 4 ಎಕರೆ. ಇಲ್ಲಿ ಲಕ್ಷ ಏನಾದ್ರು ಹಾಕೊಂಡಿದ್ರ? ಕೊಡ್ಲಿ ಅವ್ರ ಜಾಗ, ಆಮೇಲೆ ಹಾಕೊಳ್ಳೋಣ. ಮತ್ತೆ ರಿಮೈಂಡ್ಸ್ ಏನಾದ್ರು ಮಾಡ್ತೀರಾ? ನಿನ್ನೆ ಒಂದು ಇಶ್ಯೂ ಆಯ್ತು, ಮುಜರಾಯಿ ಇಲಾಖೆಯಿಂದ ಕೆಲವು ದೇವಸ್ಥಾನಗಳಲ್ಲಿ ಆದಾಯ ಗಣನೀಯ ಕಡಿಮೆ ಆಗಿದೆ. ಅದೆಲ್ಲ ಫುಲ್ಲಪ್ಪ, ಅದೆಲ್ಲ ಫಾಲ್ಸ್ ಅಲಿಗೇಷನ್. ಅಲ್ಲಿ ಏನಾಗಿತ್ತು, ಪ್ರಸ್ತುತಕ್ಕಂತ 24,000 ರೂಪಾಯಿ ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ. 2013 ಕೊಡ್ತಾ ಇದ್ರು. 24,000 ಬದಲು 90,000 ಕೊಟ್ಬಿಟ್ಟಿದ್ರು ಒಂದು ದೇವಸ್ಥಾನಕ್ಕಷ್ಟೇ. ನಮ್ಮಲ್ಲಿ 34,000 ದೇವಸ್ಥಾನ ಇದೆ. 24,000 ಬದಲು 90,000 ಕೊಟ್ಬಿಟ್ಟು 2015ರಲ್ಲಿ 36,000 ಆಯಿತು. 36,000 ಬದಲು 90,000 ಕೊಟ್ಬಿಟ್ಟು 2017ರಲ್ಲಿ 48,000 ಆಯಿತು. 48 ಕೊಡೋ ಬದಲು 90 ಕೊಟ್ಬಿಟ್ಟಿದ್ರು. ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಅದು ತಹಸೀಲ್ದಾರ್ ಹೆಚ್ಚುವರಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲರಿಗೂ 24,000 ಕೊಟ್ಟಿದ್ರು, ಅವರೊಬ್ಬರು ಮಾತ್ರ 90,000 ಕೊಟ್ಟಿದ್ರು. ಹೆಚ್ಚುವರಿಯಾಗಿ ಕೊಟ್ಟಿದ್ರು ಅನ್ನೋದು ಹೇಳಿದರೆ ಅದನ್ನ ತಹಸೀಲ್ದಾರು ನೋಟಿಸ್ ಕೊಡ್ತಾರೆ. 90% ಮುಜರಾಯಿ ದೇವಸ್ಥಾನಗಳಲ್ಲಿ ಬಂದಂತಹ ಚಿನ್ನ ಅಕ್ಕಸಾಲಿನಿಂದ ಪರಿಶೀಲನೆ ಮಾಡಿ ಟ್ರೆಜರಿಯಲ್ಲಿ ಇಡಬೇಕು ಅಂತ ನಿಯಮ ಇದೆ. ಬಹುತೇಕ ದೇವಸ್ಥಾನಗಳಲ್ಲಿ ಟ್ರೆಜರಿಗಳಲ್ಲಿ ಚಿನ್ನನೇ ಇರಲ್ಲ ಸರ್. ಈಗ ಲೆಕ್ಕಪತ್ರ ಇಲ್ಲ, ಅಕೌಂಟ್ ಇರಲ್ಲ. ಆಯಾ ದೇವಸ್ಥಾನಕ್ಕೆ ಏನೇನು ಬರುತ್ತೋ ಚಿನ್ನ ಬೆಳ್ಳಿ ಸಮೇತ, ಮತ್ತು ಆಯಾ ದೇವಸ್ಥಾನಕ್ಕೆ ಏನು ಹಣ ಬರುತ್ತೆ ಆ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. ಎಲ್ಲೂ ಕೂಡ ಇಡಲ್ಲ, ಸಿಗ್ತಾ ಇಲ್ಲ ಸರ್. ವಿಚಾರಿಸಿ, ಬ್ಯಾಂಕಲ್ಲೇ ಇಡಬೇಕು ಅಂತಿದೆ. ಚಿನ್ನ ಬೆಳ್ಳಿ ಆದರೆ ಲಾಕರಲ್ಲಿ ಇಡಬೇಕು ಅಂತಲೇ ಇದೆ. ಎಲ್ಲರೂ ಸ್ಪೆಸಿಫಿಕ್ ಆಗಿ ಇಟ್ಟಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟರೆ ನಾನು ವಿಚಾರಿಸ್ತೀನಿ, ಕಮಿಷನರ್ ಕೇಳಿ. ಸರ್, ಈ ಅಯೋಧ್ಯೆಯಲ್ಲಿ ಕರ್ನಾಟಕ ಭವನ ನಿರ್ಮಾಣ ಬಗ್ಗೆ ಈ ಶ್ರೀಶೈಲದಲ್ಲಿ ಆಲ್ರೆಡಿ ಜಾಗ ಇದ್ರು ಆಗ್ತಾ ಇಲ್ಲ. ಜಾಗ ಕೇಳಿದ್ದೀವಿ. ಸಹಜವಾಗಿ ಎಲ್ಲಿ ಕಾಂಗ್ರೆಸ್ ಮತ್ತೆ ಪ್ರಾದೇಶಿಕ ಪಕ್ಷಗಳ ಸ್ವಲ್ಪ ಗಂಟುಗಳಿತ್ತು ಅವೆಲ್ಲೂ ನಿವಾರಣೆ ಆಗುತ್ತೆ, ಹಂತವಾಗಿ ನಿವಾರಣೆ ಆಗುತ್ತೆ. ಸೀಟ್ ಶೇರಿಂಗು ಇರ್ಬೋದು ಅಥವಾ ಪೋಸ್ಟ್ ಅಲಯನ್ಸ್ ಇರ್ಬೋದು, ಎಲೆಕ್ಷನ್ ಅಲಯನ್ಸ್, ಪ್ರೀ ಎಲೆಕ್ಷನ್ ಅಲಯನ್ಸ್ ಅದೆಲ್ಲ ಚರ್ಚೆ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಚರ್ಚೆ ಆಗಲ್ಲ. ಸಿಟ್ಟಿಂಗ್ ಆದ್ರೂ ಕೂಡ ಸೀಟ್ ಹೊಂದಾಣಿಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಜನರಲ್ ಎಲೆಕ್ಷನ್ ಇದೆ ಸರ್, ದೊಡ್ಡ ಎಲೆಕ್ಷನ್ ಇದೆ. ಸಹಜವಾಗಿ ಎಲ್ಲರದು ಅಭಿಪ್ರಾಯ ಪಡೆದು ಮಾಡ್ಬೇಕಾಗ್ತದೆ. ಕೆಲವು ಬಗೆಹರಿತದೆ, ಕೆಲವು ಬಗೆಹರಿಯಲ್ಲ. ಏನೇ ಇದ್ರು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಪಂಜಾಬ್ ಅಲ್ಲೂ ಕೂಡ ಆ ಮಾತು ಸಿಂಗಲ್ ಏನೇ ಇದ್ರು ಕೂಡ ನಾ ಹೇಳ್ದಂಗೆ ಈಗ ನಮ್ದು ಏನು ಆ ಪ್ರದೇಶದಲ್ಲಿ ಯಾವ್ಯಾವ ರಾಜಕೀಯ ಸ್ಥಿತಿಗತಿಗಳಿದೆ ಅದಕ್ಕೆ ತಕ್ಕಂಗೆ ಮಾಡ್ತೀವಿ. ಐದರ್ ಫ್ರೀ ಆರ್ ಪೋಸ್ಟ್ ಅಂತ ಅವ್ರು ತೀರ್ಮಾನ ತಗೋತಾರೆ. ಯಾರೋ ಹೊರಗೆ ಹೋಗಲ್ಲ ಅನ್ನೋ ವಿಶ್ವಾಸ ಇದೆ. ಖಂಡಿತವಾಗಿ ಯಾಕೆ ಹೋಗ್ತಾರೆ. ಒಕ್ಕೂಟದಲ್ಲಿ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಮುಂಚೆನೆ ಸಂಸಾರ ನೋಡಿ, ಈಗ ನಾವು ಎಂಗೇಜ್ಮೆಂಟ್ ಮಾಡ್ತಾ ಇರೋದು ಎಲ್ಲ ಆದ್ಮೇಲೆ ಮದುವೆ ಆಗ್ತದೆ. ತಗೊಳ್ಳಿ, ಯಾಕೆ ಇಷ್ಟ ಇದೆಯಲ್ಲ ಎಂಗೇಜ್ಮೆಂಟ್ ಅಲ್ಲಿ ನೀವೇ ಹೇಳತ್ತೀರಿ ಡಿಸ್ಟರ್ಬೆನ್ಸ್ ಇಂದ ಹೋಗಿರೋದು. ನೋಡಿ, ಎಲ್ಲಾ ಗುಣಗಳು ಸೇರೋದಿಲ್ಲ ಅಲ್ಲ ಮದುವೆನಲ್ಲಿ. ಎಲ್ಲರದು ಈ ಎಲ್ಲ ಗುಣಗಳು ನೋಡ್ಬೇಕಂದ್ರೆ ರಾಮ ಸೀತಾ ಗುಣಗಳು ಅಂತ ಹೇಳ್ತಾರಲ್ಲ, ಎಲ್ಲ 21 ಗುಣಗಳು ಸೇರ್ತಾವ. ಎಲ್ಲರದು ಸೇರೋದಿಲ್ಲ ಅಂದ್ರೂ ಮದುವೆ ಮಾಡ್ಕೋತೀವಲ್ಲ. ಯಾರು ಹೇಳಿದ್ದು ಗರ್ವಾಪ್ಸಿ? ಬಿಜೆಪಿ ಅವ್ರು ಏನಾದ್ರು ಹೇಳ್ಕೊಳ್ಳಿ, ಬಿಜೆಪಿ ನಿಂದಾನೇ ಏನು ಮನೆ ಹೊಡೆದು ಬರ್ತಾ ಇದಾರಲ್ಲ ಜನರು. ಇವಾಗ ನೀವು ನೋಡಿ, ಲೋಕಸಭಾ ಹತ್ರ ಬರ್ತಾ ಇದ್ದಾಗ ಹೇಗೆ ಬಿಜೆಪಿ ಜೆಡಿಎಸ್ ಖಾಲಿ ಆಗ್ತವೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಮತ್ತು ಅವರು ಡೆಲ್ಲಿಲೇ ಇದ್ದಾರೆ. ಅದು ಪೂರ್ವಕವಾಗಿ ನನಗೆ ಅದ್ರ ಮಾಹಿತಿ ಇಲ್ಲ. ನಾನು ಹೇಳ್ತಾ ಇರೋದು ಜೆಡಿಎಸ್ ಬಿಜೆಪಿ ನೀವು ಕಾದು ನೋಡ್ರಿ. ಏನ್ ಇನ್ನೊಂದು 1 ತಿಂಗಳಲ್ವಾ, ಬಜೆಟ್ ಆದ್ಮೇಲೆ ಎಲ್ಲ ಹೋಗೋದಿಲ್ಲ ಸರ್. ಯಾಕೆ ಹೋಗ್ತಾರೆ? ಸರ್, ನಿಗಮ ಮಂಡಳಿದ ಏನು ಲಿಸ್ಟ್ ಲೇಟ್ ಆಗ್ತಾ ಇದೆ ಸರ್? ಏನೋ ಅಸಮಾಧಾನ ಇದೆ ಸಿಎಂ ಅವರು ಮತ್ತು ಹೈಕಮಾಂಡ್ ಮೇಲೆ? ಇಲ್ಲ, ಅಂತದ್ದು ಯಾವುದೇ ಇಲ್ಲ. ಮೊನ್ನೆನೇ ರಣದೀಪ್ ಅವ್ರು ಬಂದು ಹೋಗಿದ್ದಾರೆ. ಅವ್ರೇನೋ ಒಂದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸ್ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೈಕಮಾಂಡಿಗೆ ಸಲ್ಲಿಸಿದ್ದಾರೆ ಅಂತ. ಖರ್ಗೆ ಸಾಹೇಬರು ಇಲ್ಲಿದ್ದಾರೆ, ಡೆಲ್ಲಿಗೆ ಹೋಗಿ ನೋಡ್ತಾರೆ. MP ಎಲೆಕ್ಷನ್ ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಸರ್, ಇಲಾಖೆ ಸಂಬಂಧಪಟ್ಟಾಗೆ ಮೊನ್ನೆ ದೇವಪುರದಲ್ಲಿ 27 PDO ಸಸ್ಪೆಂಡ್ ಆಯಿತು. ಆ ಥರದ ಕಲಬುರಗಿಯಲ್ಲೂ ಇದೆ ಒಂದಿಷ್ಟು ಜೇವರಿಗೆ. ಇಲ್ಲ, ಯಾವುದೇ ಇದ್ರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾ ಇದ್ದೀವಿ. ಸೋಷಿಯಲ್ ಆಡಿಟ್ ರಿಪೋರ್ಟ್ಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ನೀವು ಗಮನಿಸಬಹುದು, ನಾನು ಸಚಿವನಾದ್ಮೇಲೆ ಕಳೆದ 5-6 ತಿಂಗಳಲ್ಲಿ ಎಲ್ಲ ಸೋಷಿಯಲ್ ಆಡಿಟ್ ರಿಪೋರ್ಟ್ಸನ್ನು
ನಾವು ಗಂಭೀರವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋತಾ ಇದ್ದೀವಿ. ಸಾಕಷ್ಟು ಜನರಿಗೆ ನಾವು ಅನರ್ಹ ಕೂಡ ಮಾಡಿದ್ದೀವಿ ಸದಸ್ಯರಿಗೆ. ಈ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಒಂದು 15-20 ಜನರಿಗೆ ಅನರ್ಹ ಕೂಡ ಮಾಡಿದ್ದೀವಿ. ಸರ್ ಇದು ಇಂದಿರಾ ಕ್ಯಾಂಟೀನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗುಲ್ಬರ್ಗ ಇಂದಿರಾ ಕ್ಯಾಂಟೀನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗುತ್ತೆ ಅದೇನೋ ನೆಗೋಸಿಯೇಷನ್ಸ್ ಮಾಡ್ತಾ ಇದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಅವರು ಮಾಡ್ತಾರೆ. ಥ್ಯಾಂಕ್ ಯು ಸರ್.